ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆ, ಅವರ ಪ್ರತಿಮೆಯ ಮುಂದೆ ಈ ನಾಡಿಗೆ, ಈ ದೇಶಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಕೋಲ್ಕತ್ತಾದಲ್ಲಿ ಮೊನ್ನೆ ಮಹಿಳಾ ವೈದ್ಯರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋದು ಅಕ್ಷಮ್ಯ ಅಪರಾಧ. ನಾವೆಲ್ಲ ಭಾರತೀಯರಾಗಿ ತಲೆ ತಗ್ಗಿಸುವಂತ ಕೃತ್ಯ, ಹೀನಾಯ ಕೃತ್ಯ. ಆದ್ದರಿಂದ ಯಾರೆಲ್ಲ ಕೊಲೆ ಮಾಡ್ತಾ ಇದ್ದಾರೆ, ಅತ್ಯಾಚಾರ ಮಾಡ್ತಾ ಇದ್ದಾರೆ, ಇಂಥ ಪಾಪಿಗಳನ್ನ ಗುಂಡಿಟ್ಟು ಸಾಯಿಸಬೇಕು ಅಥವಾ ಸಾರ್ವಜನಿಕರ ಹಿತಾಸಕ್ತಿಗೆ ವಹಿಸಬೇಕು. ಸಾರ್ವಜನಿಕರಿಗೆ ಬಿಟ್ಬಿಡಿ ಅಥವಾ ಗುಂಡಿಟ್ಟು ಕೊಲ್ಲಿ, ಈ ಎರಡು ಕಾನೂನನ್ನ ಸಂವಿಧಾನಬದ್ಧವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಅವರ ಆಶೀರ್ವಾದದ ಮೇರೆಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮೇರೆಗೆ, ನಮ್ಮ ಗಾಂಧೀಜಿಯವರ ಹೋರಾಟದ ಮೇರೆಗೆ ಇಂಥ ಮಹನೀಯರು ಹುಟ್ಟಿದಂತ ಈ ನಾಡಲ್ಲಿ ಪ್ರತಿದಿನ ಅತ್ಯಾಚಾರಗಳು, ಅನ್ಯಾಯಗಳು, ಅಕ್ರಮಗಳು, ಕೊಲೆಗಳು ನಡೀತಿರೋದು ನೋಡಿದ್ರೆ ಎಲ್ಲ ಸಂವಿಧಾನ ವಿರೋಧಿ ಕೃತ್ಯಗಳು ಹಾಗೂ ದೇಶದ್ರೋಹಿ ಕೃತ್ಯಗಳು. ಇಂಥ ಕೃತ್ಯವೆಸಗುವಂತ ಪಾಪಿಗಳನ್ನ ಗುಂಡಿಟ್ಟು ಸಾಯಿಸಬೇಕು ಅಂತ ಈ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಒಟ್ಟಾಗಿ ಈ ಒಂದು ಎರಡು ಕಾನೂನುಗಳನ್ನ ಜಾರಿ ಮಾಡಬೇಕಾಗಿದೆ. ಅತ್ಯಾಚಾರಿಗಳನ್ನ, ಕೊಲೆಗಡಕರನ್ನ ಗುಂಡಿಟ್ಟು ಸಾಯಿಸಿ ಅಥವಾ ಸಾರ್ವಜನಿಕರ ಹಿತಾಸಕ್ತಿ ಬಿಡಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸರ್ಕಾರವನ್ನ ಹಾಗೂ ಕೇಂದ್ರ ಸರ್ಕಾರವನ್ನ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತಾ ಇದ್ದೇವೆ. ಮೌನ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಪ್ರಧಾನಮಂತ್ರಿಗಳೇ, ಇನ್ನು ಮುಂದೆ ನೀವು ಇಂಥ ಕಾನೂನುಗಳ ತರಲಿಲ್ಲ ಅಂದ್ರೆ ಯಾವುದೇ ಸಭೆ ಸಮಾರಂಭಗಳಲ್ಲಿ ಅಂಬೇಡ್ಕರ್ ಅವ್ರ ಕುರಿತು, ಬಸವಣ್ಣವ್ರ ಕುರಿತು, ಸ್ವಾಮಿ ವಿವೇಕಾನಂದ ಅವ್ರ ಕುರಿತು ನೀವು ಯಾರೂ ಸಹ ಭಾಷಣಗಳು ಮಾಡಬೇಡಿ. ವೇದಿಕೆಗಳ ಮೇಲೆ ಮಾಡುವಂತ ಭಾಷಣಗಳು ನಿಜ ರೂಪಕ್ಕೆ ಬಡ ಜೀವಗಳಿಗೆ ಅದು ಆಶ್ರಯ ಆಗಬೇಕು ಅಂದ್ರೆ ಇವೆರಡು ಅತ್ಯಾಚಾರಿಗಳು ಹಾಗೂ ಕೊಲೆಗಡಕರನ್ನ ಗುಂಡಿಟ್ಟು ಸಾಯಿಸುವಂತ ಕಾನೂನನ್ನು ತರಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ರಾಜ್ಯ ಸರ್ಕಾರವನ್ನ ಹಾಗೂ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡುವುದರ ಮೂಲಕ ನಮ್ಮ ಆಗ್ರಹಿಸ್ತಾ ಇದ್ದೇವೆ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ.